ಹಾಯ್ ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದೀಪಾವಳಿ ಹಬ್ಬವು 5 ದಿನದ ಹಬ್ಬ ಆಗಿರ್ತದೆ. ಬಹಳಷ್ಟು ಸಂಭ್ರಮದಿಂದ ಆಚರಿಸುತ್ತೀವಿ. ಅದೇ ರೀತಿಯಾಗಿ ಮೊದಲನೇ ದಿನ ಅಂತಂದರೆ 18, 19ಕ್ಕೆ ಏನಂತಂದರೆ ಧನ್ವಂತರಿ ಪೂಜೆ ಇತ್ತು, ಧನ ತ್ರಯೋದಶಿ ಅಂತ. ಅದೇ ರೀತಿಯಾಗಿ ಏನಂತಂದರೆ ಧನ್ವಂತರಿ ಪೂಜೆಯನ್ನು ಆರೋಗ್ಯ ಐಶ್ಯ ಸಲುವಾಗಿ ಪೂಜೆಯನ್ನು ಮಾಡ್ತಾರೆ. ಇನ್ನು 20ನೇ ತಾರೀಕು ನರಕ ಚತುರ್ದಶಿ ಕೂಡ ಇತ್ತು. ಅದೇ ರೀತಿಯಾಗಿ ಮಧ್ಯಾಹ್ನ ಅಮಾವಾಸ್ಯೆ ಕೂಡ ಬಂದಿತ್ತು. ಆ ದಿನ ಕೆಲವೊಬ್ಬರು ಏನಂತಂದರೆ ಲಕ್ಷ್ಮೀ ಕುಬೇರ ಪೂಜೆ ಕೂಡ ಮಾಡಿದರು. ಮತ್ತು ನಾವು ಲಕ್ಷ್ಮೀ ಪೂಜೆಯನ್ನು 21ನೇ ತಾರೀಕು ಮಾಡಿದ್ವಿ. ಯಾಕೆ ಅಂತಂದರೆ ಅಮಾವಾಸ್ಯೆ ಏನಂತಂದರೆ 20ನೇ ತಾರೀಕು ಮಧ್ಯಾಹ್ನ ಬಂದಿದ್ದರಿಂದ, ಅದೇ ರೀತಿಯಾಗಿ ಸಾಯಂಕಾಲ 5:54 ತನಕ ಅಮಾವಾಸ್ಯೆ ಇರೋದ್ರಿಂದ ನಾವು 21ನೇ ತಾರೀಕು ಲಕ್ಷ್ಮೀ ಪೂಜೆಯನ್ನು ಈ ರೀತಿಯಾಗಿ ಮಾಡಿದ್ವಿ. ಈ ಲಕ್ಷ್ಮೀ ಕುಬೇರ ಪೂಜೆಯನ್ನು ನಾವು ಧನ ಧಾನ್ಯ ಸಲುವಾಗಿ ಮಾಡಬೇಕಾಗುತ್ತದೆ. ಲಕ್ಷ್ಮಿ ನಮಗೆ ಒಲಿಲಿ ಅಂತ ಈ ರೀತಿಯಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಿದ್ವಿ. ಇನ್ನು 22ನೇ ತಾರೀಕು ದೀಪಾವಳಿ ಪಾಡ್ಯ ಕೂಡ ಇತ್ತು. ಈ ದೀಪಾವಳಿ ಪಾಡ್ಯ ದಿನ ನಾವು ಏನು ಮಾಡ್ತೀವಿ ಅಂತಂದರೆ, ನಮ್ಮ ಅಣ್ಣ ತಮ್ಮಂದಿರಿಗೆ ಎಣ್ಣೆ ಸ್ನಾನನ ಮಾಡಿ ಅವತ್ತು ಎಲ್ಲರೂ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಅವತ್ತು ನಾವೇನಂತಂದರೆ ನಮ್ಮ ಅಣ್ಣ ತಮ್ಮಂದಿರಿಗೆ ಎಲ್ಲ ಹೆಣ್ಮಕ್ಳು ಆರತಿಯನ್ನು ಮಾಡ್ತೀವಿ. ಇದಕ್ಕೆ ಸಹೋದರರ ಪೂಜೆ ಕೂಡ ಅಂತಾರೆ. ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ದೀಪಾವಳಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಮನೆಯಲ್ಲಿ ಅಂತೂ ಭಾಳಷ್ಟು ಜನರಿದ್ದೀವಿ ನಾವು. ನೋಡಿ, ಈ ರೀತಿಯಾಗಿ ಎಲ್ಲರೂ ಕೂತಿದ್ದಾರೆ. ಈ ದೀಪಾವಳಿ ಪಾಡ್ಯ ದಿನ ನಮ್ಮೂರ ಜಾತ್ರೆ ಕೂಡ ಇರುತ್ತದೆ. ಇದೆಲ್ಲ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾವೇನಂತಂದರೆ ಜಾತ್ರೆ ಮಾಡಲಿಕ್ಕೆ ಅಂತ ನಾವು ದೇವರಿಗೆ ಬಂದೀವಿ. ಇಲ್ಲಿ ನಮ್ಮೂರ ಜಾತ್ರೆ ಯಾವ ರೀತಿ ಇರುತ್ತದೆ ಅಂತ ನೀವೇ ನೋಡಿ. ದೇವರ ಹೆಸರು ಸಿದ್ದೇಶ್ವರ ಅಂತ. ಪ್ರತಿ ವರ್ಷ ದೀಪಾವಳಿ ದಿನದಿಂದನೇ ಏನಂತಂದರೆ ನಮ್ಮೂರ ಜಾತ್ರೆ ಪ್ರಾರಂಭವಾಗಿರುತ್ತದೆ. ಎಲ್ಲ ಏನಂತಂದರೆ ಭಾಳಷ್ಟು ಸಂಭ್ರಮದಿಂದ ನಡೀತದೆ ಈ ಜಾತ್ರೆ. ನೋಡಿ ಯಾವ ರೀತಿಯಾಗಿ ಜಾತ್ರೆ ನಡೆದಿದೆ ಅಂತ.
ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.